ಸಂತೋಷ ಕೊಡ್ತದೆ ಗೌರಿ. ಮನೆ ಮಕ್ಕಳೆಲ್ಲ ಸೇರಿ ಗೌರಿ ಮಗದು, ಆಮೇಲೆ ಅದನ್ನ ಗೌರಿ ನೀರು ತಂದು ಮನೇಲಿಟ್ಟು, ಆಮೇಲೆ ಹಬ್ಬದ ಅಡಿಗೆ ಮಾಡಿಬಿಟ್ಟು, ಹಿರಿಯರಿಗೆ ಒಂದು ಎಡೆಯೆಲ್ಲ ಹಾಕಿಬಿಟ್ಟು, ಅದನ್ನ ಒಂದು ಧೂಪ ಹಾಕಿ ಅಥವಾ ಮಂಗಳಾರತಿ ಮಾಡಿ, ಆಮೇಲೆ ಅದನ್ನೆಲ್ಲ ಅವರಿಗೆಲ್ಲ ಸ್ವೀಕಾರ ಮಾಡಿಸಿ ನಾವು ಆಮೇಲೆ ಮತ್ತೆ ಕೂತು ಒಟ್ಟು ಮನೆ ಮಕ್ಕಳೆಲ್ಲ ಸೇರಿ ಬಂಧು ಮಿತ್ರರು ಸೇರಿಕೊಂಡು ಊಟ ಮಾಡ್ತೀವಿ. ಇದು ಹಬ್ಬದ ವಿಶೇಷ. ಓಂ ಶ್ರೀ ಗೌರಮ್ಮ ಪಾಲಿಕೆ ನಮಸ್ತೆ ನಮಸ್ತೆ ನಾಗದೇವರ ಪಾಲಿಕೆ. ಹಬ್ಬಕ್ಕೆ ನೀವು ಏನೇನು ಅಡಿಗೆ ಮಾಡಿದ್ದೀರಿ? ಇವತ್ತಿನ ಸ್ಪೆಷಲ್ ಏನ್ ಮಾಡಿದ್ದೀರಾ? ಹೋಳಿಗೆ, ಆಮೇಲೆ ಖೀರು, ಅನ್ನ ಸಾಂಬಾರು, ಸ್ವೀಟು, ಇದು ಕೋಡ್ಬಳೆ. ನೀವು ಇಲ್ಲಿ ತೋಟದೊಳಗೆಲ್ಲ ನುಗ್ಗಿ ಹೋಗ್ತಿದ್ದೀರಲ್ಲ? ನೀವು ಇದರ ದಾರಿ ಎಲ್ಲ ಕ್ಲೀನ್ ಬಿಡಿಸಿರ್ಬೇಕಪ್ಪ. ನಮ್ಗೆ ಈ ತರ ನಾವು ಒಂದು ಅಂದ್ರೆ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಹೇಳ್ಬೇಕಂತಂದ್ರೆ ಕಾಲ್ ಜಾರಿ ಬಿದ್ರು ಕೂಡ ನೆಲ ಬಿಡಬೇಡಿ ಅಂತ. ಹಾ 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 ಹಾ. ಓಹೋ, ಅಲ್ಲೆಲ್ಲ ಮಗಿತಿದಾರಲ್ಲ ಅಲ್ಲಿ ಕೆರೆ ಬಾವಿ ದಂಡಿಲಿ. ಬಾವಿ ದಂಡಿಲಿ ಸುಮಾರು ಜನ ಮಗಿತಿದಾರೆ ನೋಡಿ ಇಲ್ಲಿ. ಹಾ, ಈಗೆಂತ ಗದ್ದೆ ಬದ್ ನಾನ್ ಜಾರ್ ಬಿದ್ದೆ. ಬಾವಿ ದಂಡೆಯಲ್ಲಿ ಸುಮಾರು ಜನ ಒಂದು ಗೌರಿ ಮಗಿತಾ ಇದ್ದಾರೆ. ಅವ್ರಿಗೂ ಕೂಡ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅವರಿಗೂ ಕೂಡ ಒಂದು ಶುಭಾಶಯಗಳು. ಈ ಗದ್ದೆ ಬದ್ದಲ್ಲಿ ಹೋಗೋದು ಒಂದು ಸಾಹಸಕರ ಒಂದು ಕೆಲಸ ಇರ್ಬೋದು. ತುಂಬಾ ಕ್ಲೀನ್ ಇದೆಯಾ? ಹೌದಾ? ಬೇಸಾಯ ಮಾಡಬೇಕು. ಈಗ ಅಲ್ಲಿ ಊರುಗಳು ಹೆಚ್ಚು ಖರ್ಚು ಮತ್ತೆ ಮಂಗಳಾರತಿ ಮಾಡಕ್ಕಿಲ್ಲ ಅಂತ ಬತ್ತಿ ಇಕ್ಕಿರಾ? ಏನಾಗಲ್ಲ, ಕೂಡ್ತಾರೆ ಹಂಗೆ ಎಲ್ಲ ಒಂದೇ ಸಮ ಆಗಲ್ಲ. ನಾನು ತೆಂಗಿ ಕಟ್ಟುವುದು, ತೆಂಗಿ ಅನ್ನ ಕಟ್ಟುವುದು ಅಷ್ಟೇ. ನೀನು ಹೂವಿನ ಕಡೆಗೆ ಅದಕ್ಕೆ ಅಷ್ಟೇ ನೀವು ಸಿಕ್ಕ. ಈಗ ತಂಗಿಯವರು ಗಿಂಡಿಯನ್ನು ಹೊತ್ಕೊಂಡು ಮನೆ ಕಡೆ ತೆರಳಲಿದ್ದಾರೆ. ಈಗ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಗೌರಿಯನ್ನು ಬಿಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ. ಹಾಗೆ ಹೋಗ್ಬಾರಮ್ಮ ಗೌರಮ್ಮ. ಗೌರಮ್ಮ ಕೋಳಿ ಬಾಯ್ಗಿ ಅಲ್ಲ ಕಣ, ಎಂತ ಮಾಡ್ತೀನಿ ನೀನು? ಕೊಡ್ಡಿ ಮನ್ಸಾಗಿ ಬರ್ಲಿಲ್ಲ ಒಳ್ಳೆ ಮರ.